चुरा लिया है तुमने जो दिल को, नजर नहीं चुराना सनम, बदल के मेरी तुम जिंदगानी, कहीं बदल ना जाना सनम. ಈ ಹಾಡನ್ನ ಗುಣಗುಡಿಸಿದವರು ಕೇಳದೆ ಇರೋರು ಯಾರಾದರೂ ಸಿಗ್ತಾರಾ? ಅಂಥ ಒಂದು ಹಾಡು ಹೇಳಿದ ಆಶಾ ದೀದಿ ಅಂದರೆ ಆಶಾ ಭೋಸ್ಲೆ ಅವರು ನಮ್ಮನ್ನು ಕಳೆದ ವಾರ ಬಿಟ್ಟಗಲಿದ್ದಾರೆ. ಅವರಿಗೆ ನಾವು FMC ವತಿಯಿಂದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಅವ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ ಕೊನೆಯಲ್ಲಿ. ಕಳೆದ ವಾರ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಪೀಟರ್ ಅಂತ. ತುಂಬ ದಿನಗಳ ನಂತರ ಒಂದು ಸಿನಿಮಾ ಜನರ ಮೆಚ್ಚುಗೆಯನ್ನು ಗಳಿಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಒಂದು ಸುಂದರವಾದ ಕಥೆ, ಮಲೆನಾಡಿನ ಸೊಬಗು, ಇವೆಲ್ಲದರ ಜೊತೆಗೆ ಟೆಕ್ನಿಕಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾ ಇರ್ಬೋದು, ಸೌಂಡ್ ಇರ್ಬೋದು, ಇದೆಲ್ಲದರ ಜೊತೆಗೆ ಮಡಿಕೇರಿಯ ಹಸಿರು ಹಾಸು ಇವೆಲ್ಲವೂ ಕೂಡ ಇದೆ. ಇದರೊಂದಿಗೆ ಒಂದು ಭಾವನಾತ್ಮಕ ಕಥೆ ಕೂಡ ಇದೆ. ಹೀಗಾಗಿ ಜನರನ್ನ ಅದು ನೋಡಿಸ್ಕೊಂಡು ಹೋಗ್ತಾ ಇದೆ ಪೀಟರ್ ಅನ್ನೋ ಸಿನಿಮಾ. ಅದಕ್ಕೂ ಕೂಡ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ಮತ್ತೊಮ್ಮೆ ಮಗದೊಮ್ಮೆ ಜನ ಬಂದು ಚಿತ್ರಮಂದಿರದಲ್ಲಿ ಈ ಸಿನಿಮಾವನ್ನ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು. ರಿಯಲ್ ಮರ್ಕೆರ ಸಹಯೋಗದೊಂದಿಗೆ FMCಯ ಕಾಕಾ ಜೊತೆ ಈ ವಾರದ ಸಿನಿಮಾ FMC ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೆರ ಕಾರ್ಯಕ್ರಮದೊಂದಿಗೆ ನಿಮಗೆಲ್ಲರಿಗೂ ಸ್ವಾಗತವನ್ನ ಬಯಸಿ ಇವತ್ತಿನ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. ನೋಡಿ, ಈ ಬಾರಿ ಕನ್ನಡದಲ್ಲಿ 5 ಸಿನಿಮಾ, ಹಿಂದಿಯಲ್ಲಿ 1, ತೆಲುಗುನಲ್ಲಿ 6, ತಮಿಳಲ್ಲಿ 2, ಮಲಯಾಳಂನಲ್ಲಿ 1, ಇಂಗ್ಲಿಷಲ್ಲಿ 2, ಒಟ್ಟು 17 ಸಿನಿಮಾಗಳು ಏಪ್ರಿಲ್ 17ಕ್ಕೆ ತೆರೆ ಕಾಣ್ತಾ ಇದ್ದಾವೆ. ಯಾವ್ಯಾವ ಸಿನಿಮಾಗಳು ಅಂತ ನೋಡೋದಾದ್ರೆ, ನೋಡಿ, ಕನ್ನಡದಲ್ಲಿ ಕೆಂಡದ ಸೆರಗು ಅನ್ನುವಂಥ ಒಂದು ಸಿನಿಮಾ. ಈ ಕೆಂಡದ ಸೆರಗು 2 ಶಬ್ದಗಳಿದಾವಲ್ಲ, ಭಾರಿ ಭಾರಿ ದೊಡ್ಡ ಶಬ್ದಗಳವು. ಇದೊಂದು ಕಾದಂಬರಿ ಕೂಡ ಇದೆ. ಈ ಕಾದಂಬರಿಯನ್ನ ಆಧರಿಸಿ ಮಾಡಿರುವಂಥ ಸಿನಿಮಾ ಇದು ಕೆಂಡದ ಸೆರಗು. ಹೆಸರೇ ಹೇಳುವ ಹಾಗೆ ಇದೊಂದು ಸಾಮಾಜಿಕ ಸಂದೇಶ ಇರುವಂತಹ ಕ್ರೈಮ್ ಇನ್ವೆಸ್ಟಿಗೇಷನ್ ಕಥೆ. ಮಹಿಳೆಯರ ಘನತೆ, ಈಗ ಯುವತಿಯರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನ ಇದು ಎತ್ತಿ ತೋರಿಸುತ್ತೆ. ತಪ್ಪು ವ್ಯಕ್ತಿಯನ್ನ ನಂಬುವಂತಹ ಯುವತಿಯೊಬ್ಬಳ ನಿರ್ಧಾರ ಆಕೆಯ ಜೀವನವನ್ನ ಹೇಗೆ ಬದಲಾಯಿಸ್ತದೆ, ಎಷ್ಟು ಒಂದು ಶೋಷಣೆಗೆ ಆಕೆ ಒಳಪಡ್ತಾಳೆ, ಯಾವ ಜಾಲಕ್ಕೆ ಅವಳು ಸಿಕ್ಕಾಗ್ತಾಳೆ ಅನ್ನೋದನ್ನ ಎಳೆ ಎಳೆಯಾಗಿ ಈ ಸಿನಿಮಾದಲ್ಲಿ ಬಿಚ್ಚಿಟ್ಟಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ಇದೊಂದು ಕಾದಂಬರಿ ಆಧಾರಿತ ಸಿನಿಮಾ. ಶ್ರೀಮುತ್ತು ಟಾಕೀಸ್ ಬ್ಯಾನರ್ ನಡಿಯಲ್ಲಿ ಕೊಟ್ರೇಶ್ ಗೌಡ ನಿರ್ಮಾಣ ಮಾಡಿದ್ದಾರೆ. 2020ನೇ ಸಾಲಿನಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಪ್ರಶಸ್ತಿ ಪಡೆದ ರಾಕಿ ಸೋಮ್ಲಿ ಅವರ ಕಾದಂಬರಿಯನ್ನ ಆಧರಿಸಿದ ಈ ಸಿನಿಮಾವನ್ನ ಖುದ್ದು ರಾಕಿ ಸೋಮ್ಲಿ ಅವರೇ ನಿರ್ದೇಶನ ಮಾಡಿದ್ದಾರೆ. ಯುವತಿಯರನ್ನ ವಂಚಿಸುವ ಜಾಲದ ತನಿಖಾಧಿಕಾರಿಯಾಗಿ ನಟಿ ಬಾಲಶ್ರೀ ಕಾಣಿಸ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕದ ಹಳ್ಳಿಯೊಂದರ ಪ್ರತಿಭಾವಂತ ಕುಸ್ತಿಪಟುವಿನ ಪಾತ್ರದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಭೂಮಿ ಶೆಟ್ಟಿ ಅಭಿನಯಿಸಿದ್ದಾರೆ. ಛಾಯಾಗ್ರಹಣವನ್ನ ವಿಪಿನ್, ಸಂಕಲನವನ್ನ ಶ್ರೀಕಾಂತ್ ಗೌಡ, ಸಂಗೀತವನ್ನ ವೀರೇಶ್ ಕಾಂಬ್ಳಿ, ತಾರಾಗಣದಲ್ಲಿ ಮಾಲಾಶ್ರೀ, ಭೂಮಿ ಶೆಟ್ಟಿ, ಶೋಭಿತಾ ಎಂ, ಪ್ರತಿಮಾ ಠಾಕೂರ್, ಮೋಹನ್ ಕುಮಾರ್, ವರ್ಧನ್, ಯಶ್ ಶೆಟ್ಟಿ, ಸಿಂಧು ಲೋಕನಾಥ್, ಹರೀಶ್ ಅರಸು, ಬಾಲ್ ರಾಜವಾಡಿ ಇವರೆಲ್ಲರೂ ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಬೆಂಗಳೂರು ಇನ್ ಅಂತ. ಏನಪ್ಪ ಇದು, ಬೆಂಗಳೂರು ಇನ್ ಅಂತ ಒಂದು ಸಿನಿಮಾ ಬೇರೆ ಬಂದಿದೆ. ಏನಂತ ಇದೆ ಈ ಸಿನಿಮಾದಲ್ಲಿ ಅಂತ ನೋಡೋದಾದ್ರೆ, ನೋಡಿ, ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಕಲಾವಿದನಾಗಬೇಕು ಅಂತ ಆಸೆ ಹೊಂದಿರುವ ಒಬ್ಬ ಫುಡ್ ಡೆಲಿವರಿ ಏಜೆಂಟ್ ಒಬ್ಬನನ್ನ ಒಂದು ಕೊಲೆ ಪ್ರಕರಣದಲ್ಲಿ ಸಿಕ್ಕಿಸಲಾಗತ್ತೆ. ಪೊಲೀಸರು ಒಂದು ಗ್ಯಾಂಗ್ಗೆ ಸಂಬಂಧಿಸಿದ ಸೀರೀಸ್ ಆಫ್ ಕ್ರೈಮ್ಗಳನ್ನ ತನಿಖೆ ಮಾಡುವಾಗ ಸಿಲುಕಿದ ಈತನನ್ನು ಕೂಡ ತನಿಖೆಗೆ ಒಳಪಡಿಸ್ತಾರೆ. ನಾನು ಕೊಲೆಗಾರನಲ್ಲ ಅಂತ ಸಾಬೀತುಪಡಿಸಲು ಆತ ಹೋರಾಡೋ ಕಥೆನೇ ಈ ಸಿನಿಮಾದ ಕಥಾ ಹಂದಿರ. ಶ್ರೀ ಸಾಯಿಬಾಬಾ ಸಿನಿ ಎಂಟರ್ಪ್ರೈಸಸ್ ಬ್ಯಾನರ್ ನಡಿಯಲ್ಲಿ ಗಾನಾ ವೆಂಕಟೇಶ್ ನಿರ್ಮಾಣ ಮಾಡಿದ್ದು, ರಾಜೇಶ್ JKR ಅವರಿಗೆ ಸಾಥ್ ನೀಡಿದ್ದಾರೆ. ಕಾರ್ತಿಕ್ ಕೆ ಮೂರ್ತಿ ಕತೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಧರ್ಮ ಕೀರ್ತಿರಾಜ್, ಅನುಷಾ ರೈ ಹಾಗೂ ರಿಷಾ ಗೌಡ ಪ್ರಮುಖ ಪಾತ್ರದಲ್ಲಿದ್ದಾರೆ. ಸಂಗೀತವನ್ನ ಆಸಿಫ್ ಖಾದರ್, ಅರವಿಂದ್ ಮುರಳಿ, ಛಾಯಾಗ್ರಹಣವನ್ನ ನವೀನ್ ಪಂಚಾಕ್ಷರಿ,
ಸಂಕಲನವನ್ನ ಸಿ.ಕೆ. ಕುಮಾರ್, ಸಹ ನಿರ್ದೇಶನ ದೀಕ್ಷಿತ್ ಕೆ.ಎಂ, ತಾರಾಗಣದಲ್ಲಿ ಧರ್ಮ ಕೀರ್ತಿರಾಜ್, ಅನುಷಾ ರೈ, ರಿಷಾ ಗೌಡ, ಹಿರಿಯ ನಟ ಶಶಿಕುಮಾರ್, ಬಾಲರಾಜವಾಡಿ, ಮಂಜು ಪಾವಗಡ, ಕುಮಾರ್ ಕನ್ನಯ್ಯ ಸಿಂಗ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನ ಮುಂದಿನ ಸಿನಿಮಾ ಊರಬ್ಬ ಅಂತ. ಇದರದ್ದು ಪೋಸ್ಟರ್ ನಮಗೆ ಸಿಕ್ಕಿಲ್ಲ. ಇದು ಲಿಸ್ಟಿಂಗ್ ಅಲ್ಲಿ ಇರೋದ್ರಿಂದ ಈ ವಿಷಯವನ್ನು ನಾವು ಹೇಳ್ತಾ ಇದ್ವಿ. ಊರಬ್ಬ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಪ್ರತಿಯೊಂದು ಊರಲ್ಲಿ ಒಂದು ದೇವಿ ಇರ್ಬೋದು ಅಥವಾ ಅಲ್ಲಿಯ ಒಂದು ಸಂಪ್ರದಾಯಕ್ಕೆ ತಕ್ಕನಾದಂತಹ ಒಂದು ಹಬ್ಬ ಪ್ರತಿ ವರ್ಷನೂ ನಡೆಯುತ್ತೆ. ಊರವರೆಲ್ಲ ಅಂದ್ರೆ ಊರಿಂದ ಹೊರಗಡೆ ಹೋದವರು ಕೂಡ ಆ ಹಬ್ಬಕ್ಕೆ ಬಂದು ಸೇರ್ತಾರೆ. ಈ ಊರಬ್ಬ ಅಂತ ಮಾಡೋದೇ ಹೊರಗಡೆ ಹೋಗಿರುವ ನಮ್ಮೂರಿನ ಜನ ಎಲ್ಲ ಒಂದು ಕಡೆ ಸೇರಿ ಎಲ್ಲರೂ ಕೂಡ ನಕ್ಕು ಕೆಲ್ತು ಎಲ್ಲರೂ ಕೂಡ ಒಂದು ಸೌಹಾರ್ದಯುತ ವಾತಾವರಣವನ್ನ ಬೆಳೆಸಬೇಕು ಅಂತ. ಹಾಗಾದ್ರೆ ಆತರ ಏನಾದ್ರೂ ಇದೆಯಾ ಸಿನಿಮಾದಲ್ಲಿ ಅಂತ ನೋಡೋದಾದ್ರೆ ನೋಡಿ, ಇದೊಂದು ಸಾಂಪ್ರದಾಯಿಕ ಪ್ರಕ್ರಿಯೆಯಲ್ಲಿ ಭಕ್ತಿ ಮತ್ತು ಥ್ರಿಲ್ಲರ್ ಅಂಶಗಳನ್ನ ಮಿಶ್ರಣ ಮಾಡಿ ತಯಾರಿಸಲಾದಂತಹ ಒಂದು ಸಿನಿಮಾ. ಊರಬ್ಬ ಉಜ್ಜಯಿನಿ ಚೌಡೇಶ್ವರಿ ಉತ್ಸವದಲ್ಲಿ ಒಂದು ಅನಿರೀಕ್ಷಿತ ಘರ್ಷಣೆ ನಡೆಯುತ್ತೆ. ಇದ್ಯಾಕಾಯ್ತು? ಈ ರಹಸ್ಯಗಳ ಹುಡುಕಾಟದಲ್ಲಿ ಹಬ್ಬದ ಆಚರಣೆ, ಸಸ್ಪೆನ್ಸ್ ಮತ್ತು ಭಕ್ತಿಯನ್ನ ಬಿತ್ತರಿಸುವ ಸಿನಿಮಾ ಇದು. ನರೇಶ್ ಗೌಡ ಬಂಡವಾಳ ಹೂಡಿದ್ದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಎಂ.ಡಿ. ಶ್ರೀಧರ್ ಚಿತ್ರಕಥೆ ಬರೆದಿದ್ದು ಶಂಕರ್ ಲಕ್ಕಿ ನಿರ್ದೇಶನ ಮಾಡಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ತಾನಿಷಾ ಕುಪ್ಪಂಡ ಅಭಿನಯಿಸಿದ್ದಾರೆ. ಸಂಗೀತವನ್ನ ಅಕ್ಷಯ್ ರಿಷಬ್, ಸಂಭಾಷಣೆಯನ್ನ ಎಚ್ ವಾಸು, ಛಾಯಾಗ್ರಹಣವನ್ನ ಎ.ವಿ. ಕೃಷ್ಣಕುಮಾರ್, ತಾರಾಗಣದಲ್ಲಿ ನರೇಶ್ ಗೌಡ, ತನಿಷಾ ಕುಪ್ಪಂಡ, ಪಾಯಲ್ ಚಂಗಪ್ಪ, ಮಿತ್ರ, ಸಿದ್ದು ಮೂಲಿಮನಿ, ಅರವಿಂದ್ ರಾವ್, ಮಿಮಿಕ್ರಿ ಗೋಪಿ, ದೊಡ್ಡಣ್ಣ, ಬಿರಾದಾರ್, ಬಾಲ್ ರಾಜವಾಡಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾ ಬೆಸ್ಟ್ ಆಫ್ ಲಕ್ ಆಗ್ಲಿ ಅಂತ ಹೇಳಿ ಹಾರೈಸ್ತೇವೆ. ಜೊತೆಗೆ ನೀವು ಸಿನಿಮಾ ಮಂದಿರಕ್ಕೆ ಈ ಸಿನಿಮಾವನ್ನ ಹೋಗಿ ನೋಡಬೇಕು ಅಂತ ಕೇಳ್ಕೊಳ್ತೇನೆ. ಇನ್ನೊಂದು ಸಿನಿಮಾ ಸಂಕೀರ್ತನ ಅಂತ. ಇದು ಕೂಡ ಲಿಸ್ಟಿಂಗ್ ಅಲ್ಲಿದೆ. ಇದರ ಪೋಸ್ಟರ್ ಕೂಡ ನಮಗೆ ಸಿಕ್ಕಿಲ್ಲ. ಏನಪ್ಪ ಈ ಹೆಸರೇ ತೋರಿಸುತ್ತೆ, ಇದೊಂದು ಭಕ್ತಿ ಪ್ರಧಾನವಾದಂತಹ ಒಂದು ಐತಿಹಾಸಿಕ ಸಿನಿಮಾ. ನೋಡಿ, 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಕಾಲದ ಹಿನ್ನೆಲೆಯಲ್ಲಿ ವಿಷ್ಣು ಭಕ್ತರಾದ 9 ಹರಿದಾಸರ ಜೀವನ ಮತ್ತು ಕಥೆಯನ್ನು ಆಧರಿಸಿದ ಸಿನಿಮಾ ಇದು. ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ವೈಕುಂಠದಾಸರು, ಪುರಂದರದಾಸರು, ಕನಕದಾಸರು ಹೀಗೆ ಜ್ಞಾನವರೆಣ್ಯರಾದಂತಹ ಈ ದಾಸರ ಕುರಿತು ಈ ಸಿನಿಮಾದಲ್ಲಿ ತಿಳಿಸಲಾಗಿದೆ. ನವರಾತ್ರಿಗೆ ಹಂಪಿಗೆ ಬರೋ ವ್ಯಾಪಾರಿಗಳಿಂದ ಈ ಸಿನಿಮಾದ ಚಿತ್ರಕಥೆ ಶುರುವಾಗುತ್ತೆ. ಕೆ. ಪದ್ಮಕಲಾ ಗುಂಡೂರಾವ್ ಹಾಗೂ ಸ್ನೇಹಿತರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ಡಿ.ಎಸ್. ಮಂಜುನಾಥ್ ಅಂದ್ರೆ ಕಲಾ ಗಂಗೋತ್ರಿ ಮಂಜು ಅವರು ನಿರ್ದೇಶನ ಮಾಡಿದ್ದಾರೆ. ಜೆ.ಎಂ. ಪ್ರಹ್ಲಾದ್ ಚಿತ್ರಕಥೆ ಸಂಭಾಷಣೆ ಬರೆದಿದ್ದಾರೆ. ಈ ಸಿನಿಮಾದಲ್ಲಿ 15 ಹಾಡುಗಳಿದ್ದು ಪ್ರವೀಣ್ ಡಿ ರಾವ್ ಸಂಗೀತ ನೀಡಿದ್ದಾರೆ. ಚಿತ್ರದ ಹೆಚ್ಚಿನ ಭಾಗ ಚಿತ್ರೀಕರಣ ಸೆಟ್ನಲ್ಲೇ ಆಗಿದೆ. ಆದರೂ ಕೂಡ ಆನೆಗೊಂದಿ ಮುಂತಾದ ಕಡೆಗಳಲ್ಲಿಯೂ ಕೂಡ ಚಿತ್ರೀಕರಣವನ್ನ ಮಾಡಿದ್ದಾರೆ. ಹಿರಿಯ ಕಲಾವಿದರಾದ ರಮೇಶ್ ಭಟ್, ಶ್ರೀಧರ್, ರಾಮಕೃಷ್ಣ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ಛಾಯಾಗ್ರಹಣವನ್ನ ಸಿದ್ಧಾರ್ಥ ಹಾಗೂ ಸಂಕಲನವನ್ನ ಸುರೇಶ್ ಅರಸ್, ತಾರಾಗಣದಲ್ಲಿ ರಮೇಶ್ ಭಟ್, ಶ್ರೀಧರ್, ರಾಮಕೃಷ್ಣ, ಅಜಯ್ ರಾಜ್, ನಟರಾಜ್ ಭಟ್, ವಿಜಯಾನಂದ ನಾಯಕ್, ಕೆ. ಪದ್ಮಕಲಾ ಗುಂಡೂರಾವ್, ವಿಜಯ್ ಭಾಸ್ಕರ್ ಹರಪನಹಳ್ಳಿ, ಲವಿತಾ ಕೆ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನೊಂದು ಸಿನಿಮಾ ಗೊಗ್ಗಯ್ಯ ಅಂತ. ಇದರ ಒಂದು ಪೋಸ್ಟರ್ ಇದೆ, ಲಿಸ್ಟಿಂಗ್ ಅಲ್ಲಿ ಇಲ್ಲ, ಪೋಸ್ಟರ್ ಅಲ್ಲಿ ಮಾತ್ರ ಇದೆ. ಏನಪ್ಪಾ ಇದು ಗೊಗ್ಗಯ್ಯ? ನೀವೆಲ್ಲ ಮಕ್ಕಳಿಗೆ ಮನೆಯಲ್ಲಿ ಹೇಳ್ತೀರಿ, ಊಟ ಮಾಡಿಲ್ಲ ಅಂದ್ರೆ ಹಠ ಮಾಡ್ತಾ ಇರುವಾಗ ಸುಮ್ಮನೆ ಇರು ಗೊಗ್ಗಯ್ಯ ಬರ್ತಾನೆ ಅಂತ ನೀವು ಇದನ್ನ ಹೇಳಿರ್ತೀರಲ್ವಾ. ಇವಾಗ ಮಕ್ಳಿಗೆ ನೀವು ಹೇಳ್ಬೋದು, ಗೊಗ್ಗಯ್ಯ ಅಂತ ಒಂದು ಸಿನಿಮಾನೇ ಇದೆ ಅಂತ. ಅವ್ರಿಗೆ ಏನೋ ಕಲ್ಪನೆ ಮಾಡ್ಕೊಂಡಿರ್ತಾರೆ ಗೊಗ್ಗಯ್ಯ ಅಂದ್ರೆ ಏನು ಅಂತ. ನೀವು ಅವ್ರನ್ನ ಕರ್ಕೊಂಡೋಗಿ ಸಿನಿಮಾ ತೋರಿಸ್ಬೋದಲ್ವಾ. ಏನಿದೆ ಈ ಸಿನಿಮಾದಲ್ಲಿ ಅಂತ ನೋಡೋದಾದ್ರೆ ನೋಡಿ, ಸೆಂಟಿಮೆಂಟ್ ಕಾಮಿಡಿ ಮಿಶ್ರಿತ ಸಿನಿಮಾ ಇದು. ಗೊಗ್ಗಯ್ಯ ಅನ್ನೋ ಹೆಸರೇ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಆತ ಒಂದು ಊರಿನಲ್ಲಿರುವಂತಹ ಒಬ್ಬ ಮನುಷ್ಯ, ಅವನೇನ್ ಮಾಡ್ತಾನೆ, ಯಾಕೆ ಅವನಿಗೆ ಆ ಹೆಸರು ಬಂತು, ಆ ಎಲ್ಲ ಹೆಸರ ಹಿನ್ನೆಲೆಯನ್ನ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಇಂಟ್ರೆಸ್ಟಿಂಗ್ ಅನ್ಸುತ್ತಲ್ವಾ? ಸಿನಿಮಾ ನೋಡೋಣ, ಕುತೂಹಲ ತನಿಸ್ಕೊಳ್ಳೋಣ. ವಂದನಾ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ರಾಧಾ ಜೆ ಅವರು ನಿರ್ಮಾಣ ಮಾಡಿದ್ದು, ವಸಂತ್ ಅವರು ಕಥೆ ಬರೆದು ಸಂಗೀತ ನೀಡಿ ನಿರ್ದೇಶನ ಮಾಡಿ ನಾಯಕರಾಗಿ ನಟಿಸಿದ್ದಾರೆ. ಸಿನಿಮಾದಲ್ಲಿ 3 ಹಾಡುಗಳಿದ್ದು ಕೈಲಾಶ್ ಖೇರ್, ಸೋನು ನಿಗಮ್ ಹಾಗೂ ಮೇಘನಾ ಹಾಡುಗಳಿಗೆ ದನಿಯಾಗಿದ್ದಾರೆ. ತನ್ಮಯ ಎಸ್ ಆನಂದ್ ಕುಮಾರ್ ಸಂಭಾಷಣೆ, ಗೀತರಚನೆ ಹಾಗೂ ನೃತ್ಯ ಸಂಯೋಜನೆಯನ್ನ ಮಾಡಿದ್ದಾರೆ. ತಾರಾಗಣದಲ್ಲಿ ವಸಂತ್, ಸ್ನೇಹ, ಕೌರವ್ ವೆಂಕಟೇಶ್, ವೈಭವ್ ನಾಗರಾಜ್, ಸುರೇಶ್ ಚಿಕ್ಕಣ್ಣ, ಸಾಯಿ ಪ್ರಕಾಶ್, ವಿಕ್ಟರಿ ವಾಸು ಹಾಗೂ ಕಾವ್ಯ ಪ್ರಕಾಶ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ
ಕೇಳ್ಕೊಳ್ತೀನಿ. ಇವಿಷ್ಟು ಈ ವಾರ ಅಂದ್ರೆ ಏಪ್ರಿಲ್ 17ಕ್ಕೆ ತೆರೆ ಕಾಣ್ತಾ ಇರುವಂತಹ ಕನ್ನಡ ಸಿನಿಮಾಗಳು. 5 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಇನ್ನು ಬೇರೆ ಭಾಷೆ ಸಿನಿಮಾಗಳನ್ನು ನೋಡೋದಾದ್ರೆ ಭೂತ್ ಬಂಗ್ಲಾ ಅಂತ, ಇದೊಂದು ಕಾಮಿಡಿ ಹಾರರ್ ಥ್ರಿಲ್ಲರ್ ಸಿನಿಮಾ. ಇದು ಏಪ್ರಿಲ್ 16ಕ್ಕೆ ತೆರೆ ಕಾಣ್ತಾ ಇದೆ. ವಿಶೇಷ ಏನಂದ್ರೆ ಈ ಸಿನಿಮಾ ಈ ಹಿಂದೆನೆ ತೆರೆ ಕಾಣಬೇಕಾಗಿತ್ತು, ಆದರೆ ದುರಂಧರ್ ಸಿನಿಮಾ ಕಾರಣಕ್ಕೋಸ್ಕರ ಈ ಸಿನಿಮಾ ಮುಂದೆ ಹೋಗಿ ಈಗ ಏಪ್ರಿಲ್ 16ಕ್ಕೆ ತೆರೆ ಕಾಣ್ತಾ ಇದೆ. ಏನ್ ಸಿನಿಮಾ ಇದು ಅಂದ್ರೆ ನೋಡಿ, ಏಕ್ತಾ ಕಪೂರ್, ಶೋಭಾ ಕಪೂರ್ ಹಾಗೂ ಅಕ್ಷಯ್ ಕುಮಾರ್ ಅವರು ಬಂಡವಾಳ ಹೂಡಿದ ಈ ಸಿನಿಮಾವನ್ನ ಪ್ರಿಯದರ್ಶನ್ ನಿರ್ದೇಶನ ಮಾಡಿದ್ದು ಅಕ್ಷಯ್ ಕುಮಾರ್ ಹಾಗೂ ಟಬು ಮುಖ್ಯ ಪಾತ್ರದಲ್ಲಿದ್ದಾರೆ. ಇನ್ನೊಂದು ಸಿನಿಮಾ ಆಕ್ಷನ್ ಪೊಲಿಟಿಕಲ್ ಸಿನಿಮಾ ಸುಜಾತ ಅನ್ನುವಂಥದ್ದು ತೆರೆ ಕಾಣ್ತಾ ಇದೆ. ಇನ್ನ ತೆಲುಗು ಸಿನಿಮಾಗಳು ಒಟ್ಟು 6 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಆಕ್ಷನ್ ಸಿನಿಮಾ ಬ್ಯಾಡ್ ಬಾಯ್ ಕಾರ್ತಿಕ್, ಆಕ್ಷನ್ ಕ್ರೈಮ್ ಸಿನಿಮಾ ತೇರ್ಚಾಪ್, ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಪಾಪಂ ಪ್ರತಾಪ್, ಸಸ್ಪೆನ್ಸ್ ಸಿನಿಮಾ ತಿಮ್ಮರಾಜು ಪಲ್ಲಿ ಟಿವಿ, ಕಾಲಗಮನಂ ಹಾಗೂ ಗಾಲಿ 2026 ಒಟ್ಟು 6 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ತಮಿಳಲ್ಲಿ 2 ಸಿನಿಮಾಗಳು, ಆಕ್ಷನ್ ಥ್ರಿಲ್ಲರ್ ಇರುವಂತಹ ಮಿಸ್ಟರ್ ಎಕ್ಸ್, ಇದು ಮೂಲ ತಮಿಳು ಭಾಷೆಯದ್ದಾದ್ರೂ ಕೂಡ ತೆಲುಗು ಭಾಷೆಯಲ್ಲಿ ಕೂಡ ತೆರೆ ಕಾಣ್ತಾ ಇದೆ. ಆಧಾರಂ ಅನ್ನುವಂತಹ ಕ್ರೈಮ್ ಮಿಸ್ಟರಿ ಥ್ರಿಲ್ಲರ್ ಕೂಡ ತೆರೆ ಕಾಣ್ತಾ ಇದೆ. ಇನ್ನು ಮಲಯಾಳಂನಲ್ಲಿ 1 ಸಿನಿಮಾ ಕಾಮಿಡಿ ರೊಮ್ಯಾಂಟಿಕ್ ಇರುವಂತಹ ಮಧುವಿಧು ಅನ್ನುವಂತಹ ಸಿನಿಮಾ. ಇನ್ನು ಇಂಗ್ಲಿಷ್ ಅಲ್ಲಿ 2 ಸಿನಿಮಾಗಳು ತೆರೆ ಕಾಣ್ತಾ ಇದೆ. ಲೀ ಕ್ರೋನಿನ್ಸ್ ದ ಮಮ್ಮಿ ಅನ್ನುವಂತಹ ಒಂದು ಸಿನಿಮಾ ಮೂಲತಃ ಇಂಗ್ಲಿಷ್ ಭಾಷೆಯದ್ದಾದ್ರೂ ಕೂಡ ತೆಲುಗು, ತಮಿಳು ಹಾಗೂ ಹಿಂದಿ ಭಾಷೆಯಲ್ಲಿ ಇದು ತೆರೆ ಕಾಣ್ತಾ ಇದೆ. ಇನ್ನೊಂದು ನಾರ್ಮಲ್ ಅನ್ನುವಂತಹ ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ. ಇಲ್ಲಿಗೆ ಒಟ್ಟು 17 ಸಿನಿಮಾಗಳು ಏಪ್ರಿಲ್ 17ಕ್ಕೆ ತೆರೆ ಕಾಣ್ತಾ ಇದ್ದಾವೆ. ವಿಚಿತ್ರ ಅಲ್ವಾ? ಏಪ್ರಿಲ್ 17 ಸಿನಿಮಾಗಳು. ಇನ್ನು ನಾನು ಮುಂಚೆನೆ ಹೇಳಿದಾಗೆ ಆಶಾ ಭೋಸ್ಲೆ ನಮ್ಮ ಚಿತ್ರರಂಗಕ್ಕೆ, ಭಾರತೀಯ ಚಿತ್ರರಂಗಕ್ಕೆ ಅವರ ಕೊಡುಗೆ ತುಂಬ ಅಪಾರವಾದದ್ದು. ತುಂಬ ಹಾಡುಗಳನ್ನು ಅವರು ಹೇಳಿದ್ದಾರೆ. ಅವರು ಈ ಏಪ್ರಿಲ್ 12ರಂದು ನಮ್ಮನ್ನು ಬಿಟ್ಟಗಲಿದ್ದಾರೆ. ಸಿನಿಮಾ ಗೀತೆಗಳಲ್ಲಿ ಹೊಸ ಇತಿಹಾಸ ರಚಿಸಿದವರು. ಅವರಿಗೆ FMCಯ ನಮನಗಳು. 10ನೇ ವಯಸ್ಸಿಂದನೇ ಸಂಗೀತ ಪಯಣ ಆರಂಭಿಸಿದ ಆಶಾ ಭೋಸ್ಲೆ ಅವರು 80 ವರ್ಷಗಳ ಕಾಲ 20 ಭಾಷೆಗಳಲ್ಲಿ ಸುಮಾರು 12,000 ಹಾಡುಗಳನ್ನು ಹೇಳಿದವರು. ಅತ್ಯುತ್ತಮ ಹಿನ್ನೆಲೆ ಗಾಯಕಿಯಾಗಿ 7 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ, ಫಿಲ್ಮ್ ಫೇರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, 2 ಬಾರಿ ರಾಷ್ಟ್ರೀಯ ಪ್ರಶಸ್ತಿ, ಭಾರತ ಸರ್ಕಾರದಿಂದ ಪದ್ಮಭೂಷಣ, ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಅನ್ನು ಕೂಡ ಪಡೆದವರು. 1943ರಲ್ಲಿ ಮರಾಠಿ ಸಿನಿಮಾದಲ್ಲಿ ಚಲ ಚಲ ನವಾ ಬಾಲ ಅನ್ನುವಂಥ ಹಾಡಿನ ಮೂಲಕ ಗಾನಯಾನವನ್ನು ಆರಂಭಿಸಿದ ಆಶಾ ದೀದಿ ಇತ್ತೀಚೆಗೆ ಫೆಬ್ರವರಿ 22ರಂದು ಬಿಡುಗಡೆಯಾದ ಗೋರಿಲ್ಲಾಸ್ ಬ್ಯಾಂಡ್ನ ದಿ ಮೌಂಟೇನ್ ಎಂಬ ಆಲ್ಬಮ್ಗೆ ಹಾಡಿದ ದ ಶಾಡೋ ಇ ಲೈಟ್ ಅವರ ಕೊನೆಯ ಹಾಡಾಯಿತು. ಮೊದಲ ಪತಿ ಗಣಪತ್ ರಾವ್ ಭೋಸ್ಲೆ ಅವರಿಂದಲೇ ಭೋಸ್ಲೆ ಅನ್ನೋ ಹೆಸರು ಆಶಾ ಜೊತೆಗೆ ಸೇರ್ಕೊಳ್ತು. ಮದುವೆ ನಂತರ ಪತಿಯ ಕಿರುಕುಳ ಎಷ್ಟಿತ್ತು ಅಂದ್ರೆ ಬದುಕಿನ ಭರವಸೆಯನ್ನೇ ಅವರು ಕಳ್ಕೊಂಡಿದ್ರು. ಗಣಪತ್ ರಾವ್ ಅವರಿಗೆ ವಿಚ್ಛೇದನ ನೀಡಿದ ನಂತರವೂ ಕೂಡ ಭೋಸ್ಲೆ ಹೆಸರನ್ನ ಉಳಿಸ್ಕೊಂಡ್ರು. 1980ರಲ್ಲಿ ಪಂಚಮ್ ಎಂದೇ ಪ್ರಖ್ಯಾತರಾದ ಸಂಗೀತ ನಿರ್ದೇಶಕ RD ಬರ್ಮನ್ ಅವರನ್ನ ಮದುವೆಯಾಗಿ ಹೊಸ ಜೀವನ ಆರಂಭಿಸ್ತಾರೆ. ನಂತರದಲ್ಲಿ ನಡೆದದ್ದು ಇತಿಹಾಸನೇ, ಹಿಂತಿರುಗಿ ನೋಡ್ಲೇ ಇಲ್ಲ. ಅಕ್ಕ ಲತಾ ಮಂಗೇಶ್ಕರ್ ಮಾಧುರ್ಯದ ಸಾಮ್ರಾಜ್ಞಿ ಆದರೆ ಆಶಾ ಸಂಗೀತದ ಎಲ್ಲ ಮಜಲುಗಳಲ್ಲಿ ಹಾಡಿ ಎಲ್ಲರ ಮನೆ ಮಾತಾಗ್ಬಿಟ್ರು. ಹೇ ಮೇರಾ ದಿಲ್ ಪ್ಯಾರ್ ಕಾ ದೀವಾನಾ, दम मारो दम मिट जाए हम, इन्हीं आंखों के मस्ती में मस्ताने हजारों के. ಈ ಹಾಡುಗಳನ್ನ ನಾವು ಯಾವತ್ತೂ ಮರೆಯಕ್ಕಾಗಲ್ಲ, ಎಂದಿಗೂ ಮರೆಯಕ್ಕಾಗಲ್ಲ. ಅಂತ ಸುಮಧುರ ಹಾಡುಗಳನ್ನ ಅವರದೇ ಆದಂತಹ ಒಂದು ದೊಡ್ಡ ಫಲಕಗಳಲ್ಲಿ ನಮಗೆ ಕೊಟ್ಟವರು. ಒಂದಕ್ಕಿಂತ ಒಂದು ವಿಭಿನ್ನ ವಿಶಿಷ್ಟ ಫಲಕಗಳು ಇಂದಿಗೂ ನಮ್ಮೆಲ್ಲರೂ ಕೂಡ ಅದು ಮನೆ ಮಾತಾಗಿದೆ. ಆಶಾ ದೀದಿಯವರು ಕನ್ನಡದಲ್ಲಿಯೂ ಕೂಡ 3 ಹಾಡುಗಳನ್ನು ಹೇಳಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಹೌದು. 1967ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ಲಕ್ಷ್ಮಣ್ ಬರ್ಲೇಕರ್ ಸಂಗೀತದಲ್ಲಿ ಹಾಡಿದ ಯಾಕೋ ಏನು ಸೆರಗು ನಿಲ್ವಲ್ದು ಎದಿ ಮ್ಯಾಲ ಅನ್ನುವಂಥ ಉತ್ತರ ಕರ್ನಾಟಕ ಭಾಷೆಯ ಒಂದು ಹಾಡನ್ನು ಹೇಳಿದ್ದಾರೆ. ಇದೇ ಸಿನಿಮಾದಲ್ಲಿ ಲತಾ ಮಂಗೇಶ್ಕರ್ ಹಾಗೂ ಉಷಾ ಮಂಗೇಶ್ಕರ್ ಇವರು ಕೂಡ ಹೇಳಿದ್ರು. ಹೀಗಾಗಿ 3 ಸಹೋದರಿಯರು ಕನ್ನಡದ ಒಂದು ಸಿನಿಮಾದಲ್ಲಿ ಹೇಳಿದ್ದು ಅಂದ್ರೆ ಅದು 1967ರ ಕ್ರಾಂತಿವೀರಳ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ.
ನಂತರ ವೈಜಯಂತಿಮಾಲಾ ಅವರ ಮೊದಲ ಕನ್ನಡ ಸಿನಿಮಾ ಆಶಾ ನಿರಾಶಾ ಸಿನಿಮಾದಲ್ಲೂ ಅವ್ರು ಹಾಡಿದ್ರು, ಆದರೆ ಕಾರಣಾಂತರದಿಂದ ಈ ಸಿನಿಮಾ ಬಿಡುಗಡೆ ಆಗಲೇ ಇಲ್ಲ. ಇದಾದ ಬಳಿಕ ದೂರದ ಬೆಟ್ಟ ಚಿತ್ರದಲ್ಲಿ ಜಿ.ಕೆ. ವೆಂಕಟೇಶ್ ಅವರ ಸಂಗೀತದಲ್ಲಿ ಮರಾಠಿ ಲಾವಣಿ ಧಾಟೆಯಲ್ಲಿರುವಂತಹ ಸವಾಲು ಹಾಕಿ ಸೋಲಿಸಿ ಎಲ್ಲರ ತಲೆಗಳ ಮೆಟ್ಟಲು ಬಂದಿರುವೆ ಅನ್ನುವಂಥ ಹಾಡನ್ನು ಕೂಡ ಹಾಡಿದ್ದಾರೆ. 2010ರ ಮತ್ತೆ ಮುಂಗಾರು ಚಿತ್ರದ ಹೇಳದೆ ಕಾರಣ ಹೋದೆ ನೀ ಬಹುದೂರ ಅನ್ನುವಂತಹ ದುಃಖ ತುಂಬಿದ ಹಾಡು ಹೇಳಿದ್ದು ಕೂಡ ಆಶಾ ದೀದಿ. ಸೀರೆ ಹೂವು ಆಶಾ ದೀದಿ ಅವರಿಗೆ ತುಂಬಾ ಅಚ್ಚುಮೆಚ್ಚು. ನೀವು ಯಾವುದೇ ಕಾರ್ಯಕ್ರಮದಲ್ಲಿ ಅವರನ್ನ ನೋಡ್ರಿ, ಅವ್ರದ್ದು ಇದೇ ಸ್ಟೈಲ್ ಇತ್ತು. ಅಂಥ ಸ್ವರ ಸಾಮ್ರಾಜ್ಞಿ ಇವಾಗ ನಮ್ಮೊಂದಿಗಿಲ್ಲ. ಅವರಿಗೆ FMC ವತಿಯಿಂದ ಮತ್ತೊಮ್ಮೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇವೆ. ಕೆಲವು ದನಿಗಳು ಮಾಸೋದೇ ಇಲ್ಲ. ಆಶಾ ದೀದಿ ನಮ್ಮೊಂದಿಗೆ ಇಲ್ಲದೆ ಹೋದರೂ ಅವರ ಹಾಡು, ಅವರ ದನಿ ಅಮರ. ಅದು ಯಾವತ್ತೂ ನಮ್ಮ ಹಿಂದೆ ಇರುತ್ತೆ, ನಾವು ಅದರ ಹಿಂದೆ ಓಡ್ತಾ ಇರ್ತೀವಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಶಾ ದೀದಿಯವರನ್ನ ನೆನ್ಕೊಂಡಿದ್ದು ಬಹಳ ಒಂದು ದುಃಖದ ಸಂಗತಿ, ಜೊತೆಗೆ ಅವರ ಹಾಡುಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕುವಂಥ ಒಂದು ಸಂಗತಿ. ಈ ಕನ್ನಡ ಹಾಡುಗಳೆಲ್ಲ ಯೂಟ್ಯೂಬಲ್ಲಿದೆ, ದಯವಿಟ್ಟು ಹೋಗಿ ನೋಡಿ, ಮತ್ತೆ ಎಂಜಾಯ್ ಮಾಡಿ. ಮುಂದಿನ ವಾರ ಮತ್ತೆ ಹೊಸ ಸಿನಿಮಾಗಳು ಯಾವ್ಯಾವ್ದು ರಿಲೀಸ್ ಆಗುತ್ತೆ ಅನ್ನೋ ವಿಷಯವನ್ನು ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.